ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇಂಡಿಯಾಸ್ ಟಾಪ್ 8 ನಿಫ್ಟಿ 50 ಬ್ಯಾಂಕಿಂಗ್ ಸೆಕ್ಟರ್ ಕಂಪನಿಯ ಫುಲ್ ಡೀಟೇಲ್ ಇರುತ್ತೆ. ಯಾವ ಬ್ಯಾಂಕಲ್ಲಿ ಎಷ್ಟು ಲಾಭ ಇದೆ, ಅದು ಎಷ್ಟು ಇಯರ್ ಪ್ರಾಫಿಟ್ ಕೊಟ್ಟಿದೆ, ಹಾಗೆ ಡಿವಿಡೆಂಟ್ ಎಷ್ಟು ಕೊಟ್ಟಿದೆ, ಪಿ ರೇಷಿಯೋ ಏನಿದೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ, 20 ವರ್ಷದ ಲಾಭ ಏನು, 5 ವರ್ಷದ ಲಾಭವೇನು, ಎಲ್ಲವನ್ನೂ ಕೂಡ ವಿವರವಾಗಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಷನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರುತ್ತೀರ. ಹಾಗೆ ನನ್ನ ಒಂದು ಸ್ಟಾಕ್ ಮಾರ್ಕೆಟ್ ಟೆಲಿಗ್ರಾಮಲ್ಲಿ ಕೂಡ ಜಾಯಿನ್ ಆಗ್ಬೋದು. ಹಾಗೆ ಟೆಲಿಗ್ರಾಮಲ್ಲಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಬನ್ನಿ. ಅದಕ್ಕಿಂತ ಮೊದಲು ನಾನು ಇಲ್ಲಿ ಯಾಕೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಇಂಪಾರ್ಟೆಂಟ್ ಅಂತ ಒಂದು ನಿಮಗೆ ಎಕ್ಸಾಂಪಲ್ ಮೂಲಕ ತೋರಿಸ್ತಾ ಹೋಗ್ತೀನಿ. ಇದು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಮತ್ತೆ ಈಗ ಹೊಸ್ದಾಗಿ ನೋಡ್ತಿರೋರಿಗೆ ಮತ್ತೊಂದು ಸರಿ ಹೇಳ್ತಾ ಹೋಗ್ತೀನಿ. ಒಂದು 3 ಮ್ಯೂಚುವಲ್ ಫಂಡ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಮ್ಯೂಚುವಲ್ ಫಂಡ್ ಯಾಕೆ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಂದರೆ ಅದು ತುಂಬ ಸ್ಟ್ರಾಂಗ್ ಫಂಡ್ಸ್ ಆಗಿರುತ್ತೆ. ಅವ್ರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಏನೇನು. ಹಾಗಾಗಿ ಇಲ್ಲಿ ನಾನು 3 ಮ್ಯೂಚುವಲ್ ಫಂಡ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಮೊದಲನೆಯ ಮ್ಯೂಚುವಲ್ ಫಂಡ್ ಮಿರಾಸೆಟ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ. ಅಲ್ಲಿ ನೋಡಿ, ಮಿರಾಸೆಟ್ ಲಾರ್ಜ್ ಕ್ಯಾಪ್ ಫಂಡಲ್ಲಿ BFSI 33.13% ಅಂತ ಇದೆ. BFSI ಅಂದರೆ ಬ್ಯಾಂಕಿಂಗ್ ಫಿನಾನ್ಸ್ ಸರ್ವಿಸ್ ಲಿಮಿಟೆಡ್. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅವ್ರು ಇರ್ತಕ್ಕಂತಹ ಫಂಡಲ್ಲಿ 33% ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ, ಒಂದು ಫಂಡ್ ಏನಿಲ್ಲ ಅಂದರೂ 30,000, 35,000, 25,000 ಕೋಟಿಯಷ್ಟು ಅಮೌಂಟ್ ಇರುತ್ತೆ. ಅದರಲ್ಲಿ 33% ಕೂಡ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಅದು ಬಹಳ ಇಂಪಾರ್ಟೆಂಟು ಬ್ಯಾಂಕಿಂಗ್ ಸೆಕ್ಟರ್. ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟರ್ ನಮ್ಮ ಎಲ್ಲ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಮೆಜಾರಿಟಿ ಒಂದು ಸೆಕ್ಟರ್ ಅದು. ಸೊ ಎಲ್ಲರೂ ಕೂಡ, ನಾವು ನೀವು ನಂದು ಕೂಡ ಬ್ಯಾಂಕಿಂಗಲ್ಲಿ, ಎಲ್ಲರೂ ಕೂಡ ಬ್ಯಾಂಕಿಂಗಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಅದು ರೈಟಾಗಿ ಇನ್ವೆಸ್ಟ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್. ಹಾಗಾಗಿ ಆ 8 ಕಂಪನಿಯ ಸ್ಟಾಕ್ನ ಎಲ್ಲ ಹೇಳ್ತಾ ಹೋಗ್ತೀನಿ, ಕ್ಲಿಯರಾಗಿ ನೋಡ್ತಾ ಹೋಗಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದರೆ, ಇನ್ನೊಂದು ಆಕ್ಸಿಸ್ ಬ್ಲೂ ಚಿಪ್ಪಲ್ಲಿ ಕೂಡ 36% ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಿದರೆ, ನೀವು ಪಾಸ್ ಮಾಡಿ ನೋಡ್ಬೋದು. ಹಾಗೆ ಮುಂದಕ್ಕೆ ಹೋದರೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಫ್ರಂಟ್ಲೈನ್ ಇಕ್ವಿಟಿ ಆ್ಯಂಡ್ ಗ್ರೋತ್ ಒಂದು ಮ್ಯೂಚುವಲ್ ಫಂಡ್ ಅದು. ಆ ಫಂಡಲ್ಲೂ ಕೂಡ BFSI ಅಂದರೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ 35.44% ಇನ್ವೆಸ್ಟ್ ಮಾಡಿದ್ದಾರೆ. ನೀಟಾಗಿ ಕ್ಲಿಯರಾಗಿ ನೋಡ್ಬೋದು. ಓಕೆ, ಬನ್ನಿ ಈಗ ಯಾವ್ಯಾವು ಏನೇನು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಟಾಪ್ 8 ಹೇಳ್ತೀನಿ. ಟಾಪ್ 8 ಕಂಪನಿ ಅದು ಯಾವುದು ಅಂತಂದು ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಅದು ಬಂದುಬಿಟ್ಟು ನಿಮಗೆ ಟಾಪ್ 8 ಬಂದ್ಬಿಟ್ಟು ಇಂಡಸ್ಇಂಡ್ ಬ್ಯಾಂಕ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 71,624 ಕೋಟಿ. ಇದು 20 ವರ್ಷದ CAGR 21.76%. ಹಾಗೆ 5 ವರ್ಷದ CAGR ಮೈನಸ್, ತುಂಬ ಇಂಪಾರ್ಟೆಂಟ್ ನೋಡಿ, ಕ್ಲಿಯರಾಗಿ ನೋಡಿ, -8.97%. ಇದು ನನಗೆ ನಾಟ್ ಬ್ಯಾಡ್ ಅಂತ ಹೇಳ್ತೀನಿ, ಈ ಥರ ಇರಲೇಬಾರ್ದು. ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ 3.72%. ಹಾಗೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 3.72%. ನೆಟ್ ಪ್ರಾಫಿಟ್ ಮಾರ್ಜಿನ್ 10.10%. ROE ರಿಟರ್ನ್ ಆನ್ ಇಕ್ವಿಟಿ 6.78%. ROE ಅಂದರೆ ಗೊತ್ತಿದೆ, ಅಂದರೆ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟಿಗೆ 1 ವರ್ಷದ ರಿಟರ್ನ್ ಅಂತ. 1 ವರ್ಷದ ರಿಟರ್ನ್ ತುಂಬ ಕಡಿಮೆ ಆಯಿತು, 6.78. ನಾನು ಇದನ್ನು ಅಕ್ಸೆಪ್ಟ್ ಮಾಡಲ್ಲ, ತುಂಬ ಕಡಿಮೆ ಆಯಿತು. ಕಾಸಾ ರೇಷಿಯೋ, ಬ್ಯಾಂಕಿಂಗಲ್ಲಿ ಕಾಸಾ ರೇಷಿಯೋ ಅಂತ ಬರುತ್ತೆ, ಏನೂ ಇಲ್ಲ. ಕಾಸಾ ರೇಷಿಯೋ ಅಂದರೆ ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ ಅಕೌಂಟ್ ಎಷ್ಟಿದೆ ಅದರ ಒಂದು ರೇಷಿಯೋ ಹೇಳ್ತಾ ಹೋದರೆ ಅದರಲ್ಲಿ 41% ಇದೆ, ಕಡಿಮೆ ಆಯಿತು. ಹಾಗೆ ಸೆಕ್ಟರ್, PE ಸೆಕ್ಟರ್ ಅಂದರೆ ಈ ಒಂದು ಸೆಕ್ಟರ್ ಅಂದರೆ ಈ ಬ್ಯಾಂಕಿಂಗ್ ಸೆಕ್ಟರ್ ಒಂದು PE ಬಂದ್ಬಿಟ್ಟು 22 ಇದೆ. ಪಿ ರೇಷಿಯೋ 14.90 ಇದೆ. ಹಾಗೆ ಇದರ ಡಿವಿಡೆಂಡ್ ಅಂದರೆ ಈ ಒಂದು ವರ್ಷದಲ್ಲಿ ಇಂಡಸ್ಇಂಡ್ ಬ್ಯಾಂಕಿಂದ ₹5 ಪರ್ ಶೇರ್ಗೆ ಡಿವಿಡೆಂಡ್ ಕೊಟ್ಟಿದ್ದು. ನೋಡಿ, ಈ ಎಲ್ಲ ಪ್ಯಾರಾಮೀಟರ್ ನೋಡಿ ನೀವು ಡಿಸೈಡ್ ಮಾಡಿ ಈ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡಬೇಕೋ ಬೇಡ. ಹಾಗೆ ನೆಕ್ಸ್ಟ್ ಟಾಪ್ 7 ಕಂಪ್ನಿ ಹೇಳ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಅಂದರೆ ಅದೇ ಬಂತು ನೋಡಿ, ಆಕ್ಸಿಸ್ ಬ್ಯಾಂಕ್. ಅದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು 2,08,000 ಕೋಟಿ ಇದೆ. ಹಾಗೆ 20 ವರ್ಷದ CAGR 25.68%. 5 ವರ್ಷದ CAGR 5.54 ಗಮನಿಸಬೇಕಾಗುತ್ತೆ ಮತ್ತೆ. ಹಾಗೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 2.94%. ನೆಟ್ ಪ್ರಾಫಿಟ್ ಮಾರ್ಜಿನ್ 11%. ROE ರಿಟರ್ನ್ ಆನ್ ಇಕ್ವಿಟಿ ಬಹಳ ಇಂಪಾರ್ಟೆಂಟು. 1 ವರ್ಷದ ಒಂದು ಶೇರಿಗೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ 6.94%, ತುಂಬ ಕಡಿಮೆ ಆಯಿತು. ಕಾಸಾ ರೇಷಿಯೋ ಅಂದರೆ ಆಲ್ರೆಡಿ ಹೇಳಿದ್ದೀನಿ 44.84 ರೇಷಿಯೋ. ಸೆಕ್ಟಾರ್ PE 22.75. ಪಿ ರೇಷಿಯೋ 14.73. ಹಾಗೆ ಲಾಸ್ಟ್ ಇಯರ್ ಬಂದುಬಿಟ್ಟು ಡಿವಿಡೆಂಟ್ ಏನು ಕೊಟ್ಟಿಲ್ಲ ಆಕ್ಸಿಸ್ ಬ್ಯಾಂಕ್. ಹಾಗೆ ನೆಕ್ಸ್ಟು ಆರನೇ ಕಂಪ್ನಿ, ಟಾಪ್ 6 ಕಂಪ್ನಿ ಯಾವುದು ಅಂತ ಹೇಳೋದಾದರೆ ನೋಡಿ, ಬಂತು ನಿಮ್ಮ ಮುಂದೆ. ಟಾಪ್ 6 ಬಂದುಬಿಟ್ಟು ಬಜಾಜ್ ಫೈನಾನ್ಸು ತುಂಬ ಕಡೆ ಗೊತ್ತಿರುತ್ತೆ. ಎಲ್ಲ ಕಡೆ ಯಾವುದೇ ಒಂದು ಕನ್ಸ್ಯೂಮರ್ ಗೂಡ್ಸ್ ತಗೊಳ್ಳಿ, ಎಲ್ಲ ಕಡೆ ಕೂಡ ಬಜಾಜ್ ಫೈನಾನ್ಸ್ ಇರುತ್ತೆ. ಅದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3,64,964. 20 ವರ್ಷದ CAGR 42.58,
ತುಂಬ ಒಳ್ಳೆಯ ರಿಟರ್ನ್ ಕೊಟ್ಟಿದೆ. ಆಸಮ್ ಅಂತ ಹೇಳ್ಬೋದು. 5 ವರ್ಷದ ರಿಟರ್ನ್ ಕೂಡ 34.43, ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್, ಇಲ್ಲಿ ಅವರು ಬಿಸ್ನೆಸ್ ಮಾಡೋದ್ರಿಂದ ಇಲ್ಲಿ ಇಂಟ್ರೆಸ್ಟ್ ಗೇನ್ಕಿನ ಬಿಸ್ನೆಸ್ಸೇ ತುಂಬ ಇದೆ ಇವ್ರದ್ದು. ಹಾಗಾಗಿ ಇದು ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಆಗಿರೋದ್ರಿಂದ ಅದರ ಒಂದು ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದುಬಿಟ್ಟು ಮೊದಲಿಗೆ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ 64%, ವೆರಿ ಗುಡ್. ನೆಟ್ ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬ ಚೆನ್ನಾಗಿದೆ, 19.95. ನೋಡಿ ROE, ನಾನು ಕಳೆದ 2 ಕಂಪ್ನಿಯಲ್ಲಿ ಎಷ್ಟು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೆ, ಇಲ್ಲಿ ನೋಡಿ ROE ಬಂತು 16.28% ಇದೆ, ತುಂಬ ಚೆನ್ನಾಗಿದೆ. ಡೆಪ್ ಟು ಇಕ್ವಿಟಿ ರೇಷೋ ಅಂತ ಅಂದರೆ ಗೊತ್ತು, ಸಾಲ ಆದಷ್ಟು ಬ್ಯಾಂಕಿನಲ್ಲಿ ಸಾಲ ಜಾಸ್ತಿ ಇರುತ್ತೆ. ಯಾಕಂದರೆ ಅವರು ವ್ಯವಹಾರನೇ ಒಂದು ಅಮೌಂಟು ಅಥವಾ ದುಡ್ಡು ಕೊಡೋದ್ರಿಂದ ಅದರಲ್ಲಿರ್ತಕ್ಕಂಥ ಸಾಲ 4.02 ಇದೆ. ಓಕೆ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಡೆಪ್ ಟು ಇಕ್ವಿಟಿ ರೇಷೋ ಆದಷ್ಟು ಜಾಸ್ತಿ ಇರುತ್ತೆ. ಸೆಕ್ಟಾರ್ PE 34, PE ರೇಷೋ 51. ಹಾಗೆ ಲಾಸ್ಟ್ ಇಯರ್ ಡಿವಿಡೆಂಟ್ 1 ಶೇರಿಗೆ 10 ರೂಪಾಯಿ ಕೊಟ್ಟಿದ್ದಾರೆ. ಓಕೆ, ತುಂಬ ಒಳ್ಳೆಯ ಕಂಪ್ನಿ ಅಂತ ಹೇಳ್ಬೋದು, ಬಟ್ ನೀವೆಲ್ಲನೂ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಹಾಗೆ ಮುಂದಕ್ಕೆ ಹೋಗೋದಾದ್ರೆ ಟಾಪ್ 5 ಕಂಪನಿ ಯಾವುದು ಅಂತ ಹೇಳ್ತೀನಿ. ಈ ಎಲ್ಲ ಟಾಪ್ 5, ಟಾಪ್ 4 ನಾನೆಲ್ಲ ಟಾಪ್ 8 ತನಕ ಹೇಳ್ತಾ ಇರೋದು ಡಿಪೆಂಡ್ಸ್ ಆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ನೆನಪಲ್ಲಿರಲಿ. ಅದು ಯಾವುದಪ್ಪ ಅಂತಂದರೆ ನೋಡಿ, ಕೋಟಕ್ ಮಹೇಂದ್ರ ಬ್ಯಾಂಕು ಟಾಪ್ 5ಅಲ್ಲಿದೆ. ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3,68,000 ಕೋಟಿ. 20 ವರ್ಷದ CAGR 31%, ವೆರಿ ಗುಡ್. 5 ವರ್ಷದ CAGR 14%, ವೆರಿ ಗುಡ್. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 3.96, ನೆಟ್ ಪ್ರಾಫಿಟ್ 25%, ವೆರಿ ಗುಡ್. ROE 12.89, ವೆರಿ ಗುಡ್. ಕಾಸಾ ರೇಷೋ 56%, ವೆರಿ ಗುಡ್. ಸೆಕ್ಟಾರ್ PE 22, PE ರೇಷೋ 30. ಹಾಗೆ ಲಾಸ್ಟ್ ಇಯರ್ ಡಿವಿಡೆಂಟು 0.9 ಪೈಸೆ ರೂಪೀಸ್ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಟಾಪ್ 4th ಕಂಪ್ನಿ ನೋಡೋದಾದ್ರೆ ಅದು ಯಾವುದಪ್ಪ ಟಾಪ್ 4th ಕಂಪ್ನಿ ಅಂತಂದರೆ ಅದು HDFC, ತುಂಬ ಒಳ್ಳೆಯ ಕಂಪನಿ. ಅದು ಹೌಸಿಂಗ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್, HDFC ಬ್ಯಾಂಕ್ ಅಲ್ಲ, HDFC, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದುಬಿಟ್ಟು 4,13,000 ಕೋಟಿ. 20 ವರ್ಷದ CAGR 19%, 5 ವರ್ಷದ CAGR 7%, 5 ವರ್ಷ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ 51%, ವೆರಿ ಗುಡ್. ನೆಟ್ ಪ್ರಾಫಿಟ್ ಮಾರ್ಜಿನ್ 16%, ವೆರಿ ಗುಡ್. ROE ತುಂಬ ಚೆನ್ನಾಗಿದೆ, 16%. ಡೆಪ್ ಟು ಇಕ್ವಿಟಿ ರೇಷೋ 3.36, ಓಕೆ, ಗುಡ್ ಅಂತ ಹೇಳ್ಬೋದು. ಸೆಕ್ಟಾರ್ PE 23, PE ರೇಷೋ 18. ಹಾಗೆ ಲಾಸ್ಟ್ ಇಯರ್ ಡಿವಿಡೆಂಟ್ 23 ರೂಪಾಯಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಟಾಪ್ 3 ಕಂಪ್ನಿ ನೋಡೋಣ. ಟಾಪ್ 3 ಕಂಪ್ನಿ ಯಾವುದಪ್ಪ ಅಂತಂದರೆ ಅದು ಬಂದುಬಿಟ್ಟು ನಿಮಗೆ SBI ಬ್ಯಾಂಕ್ ಇದೆ. ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 4,14,000 ಇದೆ. 20 ವರ್ಷದ CAGR 16%, 5 ವರ್ಷದ CAGR 11%. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 2%, ನೆಟ್ ಪ್ರಾಫಿಟ್ ಮಾರ್ಜಿನ್ 8%, ROE ರಿಟರ್ನ್ ಆನ್ ಇಕ್ವಿಟಿ 8%, ಪರವಾಗಿಲ್ಲ ಅಂತ ಇದೆ. ಕಾಸಾ ರೇಷೋ 45.40 ರೇಷೋ. ಹಾಗೆ ಸೆಕ್ಟಾರ್ PE 10.73, PE ರೇಷೋ 11 ಇದೆ. ಲಾಸ್ಟ್ ಇಯರ್ 4 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ. ಹಾಗೆ ಟಾಪ್ 2 ಕಂಪ್ನಿಗೆ ಹೋಗೋದಾದರೆ ಟಾಪ್ 2 ಕಂಪ್ನಿ ಯಾವುದಪ್ಪ ಅಂತಂದರೆ ಅದು ICICI ಬ್ಯಾಂಕ್. ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5,17,000 ಕೋಟಿ. 20 ವರ್ಷದ CAGR 18%, 5 ವರ್ಷದ CAGR 20%. ನೆಟ್ ಪ್ರಾಫಿಟ್ ಮಾರ್ಜಿನ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 2.95%, ನೆಟ್ ಪ್ರಾಫಿಟ್ ಮಾರ್ಜಿನ್ 22.83%, ROE 11.90, ಕಾಸಾ ರೇಷೋ 46, ಸೆಕ್ಟಾರ್ PE 22, ಹಾಗೆ PE ರೇಷೋ 19. ಹಾಗೆ ಲಾಸ್ಟ್ ಇಯರ್ ಡಿವಿಡೆಂಟ್ 1 ಶೇರಿಗೆ 2 ರೂಪಾಯಿ ಕೊಟ್ಟಿದೆ. ಈಗ ಟಾಪ್ 1 ಕಂಪ್ನಿ ಯಾವುದು ಅಂತ ನಿಮಗೂ ಕೂಡ ಕುತೂಹಲ ಇದೆ ನೋಡಿ. ಟಾಪ್ 1 ಕಂಪನಿ ಬಂದುಬಿಟ್ಟು ಅದೇ HDFC ಬ್ಯಾಂಕ್. ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬ ದೊಡ್ಡದು, 7,66,342. ನಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕಿಂಗ್ ಸೆಕ್ಟರ್ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದು. 20 ವರ್ಷದ CAGR ಬಂದ್ಬಿಟ್ಟು 23%, 5 ವರ್ಷದ 10%. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 3.84, ನೆಟ್ ಪ್ರಾಫಿಟ್ ಮಾರ್ಜಿನ್ 24%, ವೆರಿ ಗುಡ್. ರಿಟರ್ನ್ ಆನ್ ಇಕ್ವಿಟಿ ROE 18.17%, ಇದು ಕೂಡ ವೆರಿ ಗುಡ್. ಕಾಸಾ ರೇಷೋ 46, ಇದು ಕೂಡ ಪರವಾಗಿಲ್ಲ. ಸೆಕ್ಟಾರ್ PE 22, PE ರೇಷೋ 20, PE ರೇಷೋ ಕೂಡ ಚೆನ್ನಾಗಿದೆ, ಸೆಕ್ಟಾರ್ PE ಅಷ್ಟೇ ಇದೆ. ಹಾಗೆ ಲಾಸ್ಟ್ ಇಯರ್ ಡಿವಿಡೆಂಟ್ 6 ರೂಪಾಯಿ ಕೊಟ್ಟಿದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ವಲ್ಪ ಲಾಂಗ್ ಇದೆ ವಿಡಿಯೋ, ದಯವಿಟ್ಟು 2 ಸರಿ 3 ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಬ್ಯಾಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾನು 8 ಟಾಪ್ ನಿಫ್ಟಿ 50 ಸ್ಟಾಕ್ಸ್ ಬಿಟ್ಟು ಬೇರೆ ಯಾವುದೂ ತೊಗೊಂಡಿಲ್ಲ. ಹಾಗಾಗಿ ಇದನ್ನು ನೀವು ಗಮನದಲ್ಲಿ ಇಟ್ಟಲೇಬೇಕು. ಯಾಕಂದರೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದೇನೆ, ಇಷ್ಟು ಡೀಟೇಲಾಗಿ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.